ಹಾಯ್ ಹಲೋ ನಮಸ್ತೆ. ನಾನು ನಿಮ್ಮ ಪ್ರೀತಿಯ ಗಿರೀಶ್ ಕಾಸನೂರ್. ಎಲ್ಲರಿಗೂ ಶರಣಾರ್ಥಿಗಳು. ಇವತ್ತು ನಾನು ಬಸವ ಜಯಂತಿಯ ಕುರಿತು 4 ಮಾತುಗಳನ್ನು ತಿಳಿಸಲಿಕ್ಕೆ ಬಯಸ್ತೇನೆ. ಮೊದಲನೇದಾಗಿ ಎಲ್ಲರಿಗೂ ಬಸವ ಜಯಂತಿಯ ಹಾರ್ದಿಕ ಶುಭಾಶಯಗಳನ್ನು ತಿಳಿಸಲಿಕ್ಕೆ ಬಯಸ್ತೇನೆ. ಭಕ್ತಿ ಭಂಡಾರಿ ವಿಶ್ವ ಜಗಜ್ಯೋತಿ ಬಸವಣ್ಣನವರು 12ನೇ ಶತಮಾನದಲ್ಲಿ ಜನಿಸಿದರು. 12ನೇ ಶತಮಾನದಲ್ಲಿ ಎಲ್ಲ ಜಾತಿ ಮತ ಧರ್ಮಗಳನ್ನು ಒಂದುಗೂಡಿಸಿ ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶವನ್ನು ಕೊಡುವುದರ ಮೂಲಕವಾಗಿ ಎಲ್ಲರನ್ನ ಒಗ್ಗೂಡಿಸುವಂಥ ಒಂದು ಪ್ರಯತ್ನವನ್ನು 12ನೇ ಶತಮಾನದಲ್ಲಿ ಬಸವಣ್ಣನವರು ಮಾಡಿದರು. ಬಸವಣ್ಣನವರು ಹೇಳಿಕೊಟ್ಟಂಥ ಸೂತ್ರಗಳನ್ನು ನಾವು ಜೀವನದಲ್ಲಿ ಅಳವಡಿಸಿಕೊಂಡು ಆ ಜೀವನವನ್ನು ಸಾಗಿಸಲಿಕ್ಕೆ ಸಾಧ್ಯ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ತಿಳಿಸಲಿಕ್ಕೆ ಬಯಸುತ್ತೇನೆ. ಬಸವಣ್ಣನವರ ಒಂದು ಸೂತ್ರಗಳು ತಮಗೆ ತಿಳಿಸಲಿಕ್ಕೆ ನಾನು ಬಯಸುವೆನು. ಕಳಬೇಡ, ಕೊಲಬೇಡ, ಹುಸಿಯ ನುಡಿಯಲು ಬೇಡ, ತನ್ನ ಬಣ್ಣಿಸಬೇಡ, ಇದಿರು ಹಳಿಯಲು ಬೇಡ, ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಸುದ್ದಿ, ಇದೇ ನಮ್ಮ ಕೂಡಲ ಸಂಗಮ ನೊಲಿಸುವಂತಹ ಪರಿ ಎನ್ನುವಂಥ ಒಂದು ವಚನಗಳ ಮೂಲಕವಾಗಿ 12ನೇ ಶತಮಾನದಲ್ಲಿ ವಿಶ್ವ ಜಗಜ್ಯೋತಿ ಭಕ್ತಿ ಭಂಡಾರಿ ಬಸವಣ್ಣನವರು 12ನೇ ಶತಮಾನದಲ್ಲಿ ಹೇಳಿಕೊಟ್ಟಿದ್ದಾರೆ. ಜೀವನದಲ್ಲಿ ನಾವು ಯಾವುದೇ ರೀತಿಯಾಗಿ ಕಳ್ಳತನವನ್ನು ಮಾಡೋ ಕೋಜಿಗೆ ಹೋಗಬಾರ್ದು. ಹುಸಿಯ ನುಡಿಯಲು ಬೇಡ ಅಂದರೆ ನಾವು ಯಾವತ್ತೂ ಸುಳ್ಳನ್ನು ಹೇಳದೆ ಸತ್ಯವನ್ನು ಹೇಳುವಂಥ ಒಂದು ಪ್ರಯತ್ನವನ್ನು ನಾವು ಮಾಡಬೇಕು. ಅಂದರೆ ನಮ್ಮ ಬಗ್ಗೆ ನಾವೇ ಹೆಮ್ಮೆ ಪಡ್ಕೊಳ್ಳೋದಾಗಲಿ, ಇನ್ನೊಬ್ಬರ ಬಗ್ಗೆ ಹೊಟ್ಟೆ ಕಿಚ್ಚನ್ನು ಪಡೋದಾಗಲಿ ಮಾಡೋದಾಗಲಿ ಇವೆಲ್ಲ ಮಾಡಬಾರ್ದು. ನಾವು ಒಳ್ಳೆಯ ಒಬ್ಬ ಪರಿಪೂರ್ಣ ವ್ಯಕ್ತಿಯಾಗಿ ಸಮಾಜಕ್ಕೆ ಏನಾದರೂ ಕೊಡುಗೆ ಮಾಡಬೇಕಾದ್ರೆ ಇವೆಲ್ಲ 7 ಸೂತ್ರಗಳು ಅಂದರೆ ಕಳಬೇಡ, ಕೊಲಬೇಡ, ಹುಸಿಯ ನುಡಿಯಲು ಬೇಡ, ಇನ್ನೆಡೆಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ, ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಸುದ್ದಿ ಅನ್ನುವಂಥ ಒಂದು ಎಷ್ಟೊಂದು ಅರ್ಥಗರ್ಭಿತವಾದಂಥ ವಚನವನ್ನು ಭಕ್ತಿ ಭಂಡಾರಿ ಬಸವಣ್ಣನವರು 12ನೇ ಶತಮಾನದಲ್ಲಿ ಕೊಟ್ಟಿದ್ದಾರೆ. ಎಲ್ಲರಿಗೂ ನಾನು ಹೇಳೋದಿಷ್ಟೇ, ಎಲ್ಲರೂ ಒಳ್ಳೆಯ ಸಂಸ್ಕೃತಿಯನ್ನು ಬೆಳೆಸ್ಕೊಳ್ಬೇಕು. ಎಲ್ಲರೂ ಜಾತಿ ಮತ ಪಂಥ ಎನ್ನದೇ ಸಹೋದರತ್ವದ ಭಾವನೆಯನ್ನು ಬೆಳೆಸಿಕೊಂಡು ಪ್ರೀತಿ ವಾತ್ಸಲ್ಯದಿಂದ ಜೀವನವನ್ನು ನಡೆಸುವುದರ ಜೊತೆಗೆ ಕಾಯಕವೇ ಕೈಲಾಸ ಅಂತ ಕೂಡ ಬಸವಣ್ಣವರು ತಿಳಿಸಿದ್ದಾರೆ. ನಾವು ಜೀವನದಲ್ಲಿ ಕಾಯಕರಾಗಬೇಕು. ಕಷ್ಟಪಟ್ಟು ಕೆಲಸವನ್ನು ಮಾಡಿದರೆ ಎಲ್ಲರೂ ಖಂಡಿತವಾಗಿ ಕೆಲಸವನ್ನು ಮಾಡಿದರೆ ದೇಶದ ಒಳಿತಿಗೂ ಒಳ್ಳೆಯದಾಗತ್ತೆ. ಒಂದು ದೇಶ ಅಭಿವೃದ್ಧಿ ಆಗಬೇಕಾದ್ರೆ ಎಲ್ಲರೂ ಕಾಯಕ ನಿರತರಾಗಬೇಕು. ಕಾಯಕವೇ ಕೈಲಾಸ ಅನ್ನುವಂಥ ಒಂದು ಎಷ್ಟೊಂದು ಅರ್ಥಗರ್ಭಿತವಂಥ ಒಂದು ವಚನವನ್ನು ಬಸವಣ್ಣವರು ಹೇಳಿಕೊಟ್ಟಿದ್ದಾರೆ. ಎಲ್ಲರಿಗೂ ಮತ್ತೊಮ್ಮೆ ಬಸವ ಜಯಂತಿಯ ಶುಭಾಶಯಗಳನ್ನು ಹೇಳುವುದರ ಜೊತೆಗೆ ಮತ್ತೆ ಹೊಸ ವಿಡಿಯೋಗಳನ್ನು ಬರ್ತೀನಿ. ಅಲ್ಲಿವರೆಗೆ ಎಲ್ಲರಿಗೂ ಶರಣಾರ್ಥಿಗಳು.